ಸಚಿವ ಸಂಪುಟ ವಿಸ್ತರಣೆ ಆಯಿತು. 19 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಿದ್ದು ಆಯಿತು. ಅವರವರ ಜಿಲ್ಲೆಗಳಲ್ಲಿ ಬರ ಮತ್ತು ನೆರೆಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ, ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಸಚಿವ ಸ್ಥಾನ ಮಿಸ್ ಆದಂತ ಶಾಸಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಅವರ ಬೆಂಬಲಿಗರ ಮುಖಾಂತರ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲೇ ಕೋಲಾಹಲವನ್ನ ಸೃಷ್ಟಿ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಅದನ್ನ ತಣಿಸುವಂತ ಕೆಲಸ ಆಗ್ತಾ ಇದೆ ನೋಡೋಣ. ಸಂಪುಟ ವಿಸ್ತರಣೆಯಾಗಿದೆ. ಸಚಿವರಿಗೆ ವಿಧಾನಸೌಧದಲ್ಲಿ ಕೊಠಡಿಗಳನ್ನು ಹಂಚಿಯಾಗಿದೆ. ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಹೊಲ ತೋಟಗಳಿಗೆ ಇಳಿದಿದ್ದಾರೆ. ನೆರೆ ಬಂದಿದ್ಯೋ ಬರಗಾಲ ಬಂದಿದ್ಯೋ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ರೈತರ ಕಷ್ಟಗಳನ್ನ ಕೇಳ್ತಾ ಇದ್ದು ಸರ್ಕಾರ ಸ್ಪಂದಿಸುತ್ತೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ನಾವು ಕೊನೆಗೂ ಸಚಿವರಾದ್ವಿ ಅನ್ನೋ ಖುಷಿ ಅವರಲ್ಲಿದೆ. ಸಂಪುಟ ವಿಸ್ತರಣೆಯ ಫೈಟ್ನಲ್ಲಿ ಗೆದ್ದಿರೋ ಖುಷಿಯಲ್ಲಿ ಅವರೆಲ್ಲ ತೇಲಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಸಚಿವ ಸ್ಥಾನ ಸಿಗದ ಶಾಸಕರ ಸಂಕಟ ನೋಡೋಕ್ಕಾಗ್ತಿಲ್ಲ. ಹೈಕಮಾಂಡ್ ವಿರುದ್ಧ ಆಕ್ರೋಶ ಹೊರಹಾಕ್ತಿರೋ ಅವರೆಲ್ಲ ಸಿಎಂ ವಿರುದ್ಧ ಮುನಿಸ್ಕೊಂಡಿದ್ದಾರೆ. ಅತೃಪ್ತ ಶಾಸಕರ ಬೆಂಬಲಿಗರನ್ನಂತೂ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ. ಮುಂದುವರೆದ ಸಂಪುಟ ಸಂಕಟ ಆರದ ಅತೃಪ್ತ ಶಾಸಕರಲ್ಲಿನ ಕಿಚ್ಚು. ಬೀದಿಗಿಳಿದ ಸಚಿವ ಸ್ಥಾನ ವಂಚಿತರ ಬೆಂಬಲಿಗರು ಬಂದ್ ಪ್ರತಿಭಟನೆ. ಬಸವರಾಜ ಶಿವಣ್ಣನವರ್ ಈ ಬಾರಿಯ ಸಚಿವಾಕಾಂಕ್ಷಿಗಳ ರೇಸ್ನಲ್ಲಿದ್ದವರು. ಆದರೆ ಹೈಕಮಾಂಡ್ ನಿರ್ಲಕ್ಷ್ಯವೋ ಇಲ್ಲ ಯಾವುದೋ ಲೆಕ್ಕಾಚಾರವೋ ಗೊತ್ತಿಲ್ಲ. ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಗಲೇ ಇಲ್ಲ. ಇದು ಶಾಸಕರನ್ನ ಕೆರಳಿಸಿತ್ತು. ಸಚಿವ ಸ್ಥಾನ ನೀಡದ ಹೈಕಮಾಂಡ್ ವಿರುದ್ಧ ಕಿಡಿಕಾರಿದ್ದರು. ಈಗ ಅವರ ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ಜೊತೆಗೆ ಕುರುಬ ಸಂಘದ ಮುಖಂಡರು ಅಭಿಮಾನಿಗಳು ಮುರುಘರಾಜೇಂದ್ರ ಮಠದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ. ಹಾವೇರಿಯ ಪ್ರಮುಖ ರಸ್ತೆಗಳಲ್ಲಿ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಹಿರಿಯ ನಾಯಕನಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಬಸವರಾಜ ಶಿವಣ್ಣ ಅವರಿಗೆ ಹೋದ ಸಂಪುಟದೊಳಗೂ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಆದರೆ ಹೋದ ಸಲ ಅದು ಅವಕಾಶ ಸಿಗಲಿಲ್ಲ. ಈ ಸಾರಿ ಸಿಗ್ತೈತೆ ಅಂತೇಳಿ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಬಹಳ ಆಸೆ ಇಟ್ಕೊಂಡಿದ್ರು. ಎಲ್ಲ ವರಿಷ್ಠರು ಇದನ್ನು ಪರಿಗಣನೆಗೆ ತಗೊಂಡು ಶಿವಣ್ಣನವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ಉತ್ತರ ಕರ್ನಾಟಕ ಭಾಗದ ಕುರುಬ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು. ಬಂಗಾರಪೇಟೆ ಬಂದ್, ರಸ್ತೆಗಳಲ್ಲಿ ಬೆಂಕಿ. ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಕೋಲಾರ ಭಾಗದಿಂದ ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದ ನಾರಾಯಣಸ್ವಾಮಿಗೆ ಹೈಕಮಾಂಡ್ ಶಾಕ್ ನೀಡಿದ್ದು. ಯಾವಾಗ ಸಚಿವ ಸ್ಥಾನ ಸಿಕ್ಕಿಲ್ವೋ ಆಗ್ಲಿಂದಾನೂ ನಾರಾಯಣಸ್ವಾಮಿ ಕಿಡಿಕಾರುತ್ತಾ ಇದ್ದಾರೆ. ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾನೇ ಇದ್ದಾರೆ. ಇದು ಬೆಂಬಲಿಗರನ್ನು ಕೆರಳಿಸಿದೆ. ಗುರುವಾರ ಬಂಗಾರಪೇಟೆಯನ್ನ ಬಂದ್ ಮಾಡಲಾಗಿದ್ದು ಹೋಟೆಲ್, ಆಟೋ, ಕ್ಯಾಬ್ ಸೇವೆ ಸ್ಥಗಿತಗೊಂಡಿತ್ತು. ಅಂಗಡಿ ಮುಂಗಟ್ಟುಗಳು, ಜ್ಯುವೆಲ್ಲರಿ ಮಳಿಗೆಗಳು ಬಂದಾಗಿದ್ವು. ಬಂಗಾರಪೇಟೆಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ್ದ ಬೆಂಬಲಿಗರು ಶಾಸಕ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಸಿಎಂ ಡಿಕೆಗೆ ಬಂಗಾರಪೇಟೆ ಶಾಸಕ ತಿರುಗೇಟು. ಯಾರೇ ರಾಜೀನಾಮೆ ಕೊಟ್ಟರೂ ಅಂಗೀಕರಿಸುತ್ತೇವೆ ಅಂತ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಹೇಳಿದ್ದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ನಾರಾಯಣಸ್ವಾಮಿ 20 ಮಂದಿ ಶಾಸಕರು ರಾಜೀನಾಮೆ ಕೊಟ್ಟರೆ ಎಲ್ಲರ ರಾಜೀನಾಮೆ ಅಂಗೀಕರಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ಇದಷ್ಟೇ ಅಲ್ಲದೆ ಬಂಗಾರಪೇಟೆಯಲ್ಲಿ ಬಂದ್ಗೆ ಸಹಕರಿಸಿರುವ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ. ನಾವು ಯಾಕೆ ಅವನ್ನ ಅಕ್ಸೆಪ್ಟ್ ಮಾಡಲಿಲ್ಲ? ಯಶವಂತರಾಯಗೌಡರವರು ರಾಜೀನಾಮೆ ಕೊಟ್ಟು 3 ಸಾವಿರ ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ ನೀವು? ಆದರೆ ಯಾವ ಶಾಸಕರು ರಾಜೀನಾಮೆ ಕೊಟ್ಟ ತಕ್ಷಣ ತಗೊಳ್ತಾ ಹೋದರೆ ಇವತ್ತು ಆಯ್ತಪ್ಪ 20 ಜನ ಕೊಡ್ತಾರೆ, ತಗೊಳ್ಳೋಕ್ಕೆ ಸಾಧ್ಯ ಇದೆಯಾ? ಸರ್ಕಾರ ಉಳಿಯುತ್ತಾ? ಬಂಗಾರಪೇಟೆ ಬಂದ್, ಬಿಜೆಪಿ ಕೌಂಟರ್ ಪ್ರತಿಭಟನೆ. ಬಂಗಾರಪೇಟೆ ಬಂದ್ ಯಶಸ್ವಿಯಾಗಿದೆ. ಆದರೆ ಬಂದ್ನಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ ಅಂತ ಬಿಜೆಪಿ ಕೌಂಟರ್ ಪ್ರತಿಭಟನೆ ನಡೆಸಿದೆ. ಬಲವಂತವಾಗಿ ಬಂದ್ ಆಚರಣೆ ಮಾಡಲಾಗ್ತಿದೆ ಅಂತ ಆರೋಪಿಸಿ ಪೊಲೀಸ್ ಠಾಣೆ ಎದುರು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಧರಣಿ ನಡೆಸಿದ್ದಾರೆ. ಮಂತ್ರಿಗಿರಿ ಸಿಕ್ಕಿಲ್ಲ ಎಂದ್ರೆ ಬೆಂಗಳೂರು ಕಾಂಗ್ರೆಸ್ ಕಚೇರಿ ಬಂದ್ ಮಾಡಿ ಬಡವರ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಯಾಕೆ ಹೊಡೆಯುತ್ತೀರಿ ಎಂದು ಕಿಡಿಕಾರಿದ್ದಾರೆ.
ಅಖಾಡಕ್ಕಿಳಿದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದೇ ಮೊದಲ ಬಾರಿಗೆ ಎಷ್ಟೋ ದಿನಗಳ ನಂತರ ಬ್ರಾಹ್ಮಣರಿಗೆ ಸಂಪುಟದಲ್ಲಿ ಅವಕಾಶ ತಪ್ಪಿದೆ. ಇದನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವಿರೋಧಿಸಿದೆ. ಫ್ರೀಡಂ ಪಾರ್ಕ್ನಲ್ಲಿ ಬ್ರಾಹ್ಮಣ ಮಹಾಸಭಾ ಪ್ರತಿಭಟನೆ ನಡೆಸಿದ್ದು ದಿನೇಶ್ ಗುಂಡೂರಾವ್, ಆರ್.ವಿ. ದೇಶಪಾಂಡೆ ಸೇರಿದಂತೆ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಕೊಡಬೇಕಿತ್ತು. ಸ್ವಾತಂತ್ರ್ಯ ಸಂಗ್ರಾಮ, ಕರ್ನಾಟಕ ಏಕೀಕರಣದ ವೇಳೆಯಲ್ಲಿಯೂ ಬ್ರಾಹ್ಮಣ ಸಮುದಾಯ ಮುಂಚೂಣಿಯಲ್ಲಿದೆ. ಕಾಂಗ್ರೆಸ್ ಪಕ್ಷದ ಏಳಿಗೆಯಲ್ಲೂ ಬ್ರಾಹ್ಮಣರು ಕೆಲಸ ಮಾಡಿದ್ದಾರೆ. ಆದರೆ ಈ ಬಾರಿ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಎಂದಿದ್ದಾರೆ. ನೂತನ ಸಚಿವರಿಗೆ ತಟ್ಟಿದ ಹಿಟ್ನಾಳ್ ಬೆಂಬಲಿಗರ ಬೇಸರ. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಚಿವ ಸ್ಥಾನ ವಂಚಿತರಾಗಿದ್ದು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ನೂತನ ಸಚಿವ ಬಸವರಾಜ ರಾಯರೆಡ್ಡಿ ಬಂದರೂ ಕೊಪ್ಪಳ ಕಾಂಗ್ರೆಸ್ಸಿಗರು ಅವರನ್ನ ಸ್ವಾಗತಿಸದೆ ಅಸಮಾಧಾನ ಹೊರಹಾಕಿದ್ದಾರೆ. ಕೇವಲ ರಾಯರೆಡ್ಡಿ ಬೆಂಬಲಿಗರು ಮಾತ್ರ ಹಾಜರಿದ್ದು ಕೇವಲ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಮರೇಗೌಡ ಬಯ್ಯಾಪುರ, ಮಾಜಿ ಸಂಸದ ಕರಡಿ ಸಂಗಣ್ಣ ರಾಯರೆಡ್ಡಿ ಅವರನ್ನ ಸ್ವಾಗತಿಸಿದ್ದಾರೆ. ಈಗಾಗಲೇ ಕೆಲವು ಹಿಟ್ನಾಳ್ ಬೆಂಬಲಿಗರು ರಾಜೀನಾಮೆ ನೀಡಿದ್ದಾರೆ. ಹೆಬ್ಬಾಳ್ಕರ್ ಪರ ಬೆಂಬಲಿಗರು ಅಖಾಡಕ್ಕೆ ಪಂಜಿನ ಮೆರವಣಿಗೆ. ಸಂಪುಟ ವಿಸ್ತರಣೆ ಕ್ಲೋಸ್ ಆಗಿದೆ. ಯಾವ ಶಾಸಕರು ಎಷ್ಟೇ ಪ್ರತಿಭಟನೆ ನಡೆಸಿದ್ರೂ ಉಪಯೋಗ ಆಗುವುದು 90% ಅಸಾಧ್ಯವಾಗಿದೆ. ಇನ್ನು ಒಂದೇ ಒಂದು ಸ್ಥಾನ ಖಾಲಿ ಇದ್ದು ಅದು ಮಹಿಳೆಯರಿಗೆ ಮೀಸಲಾಗಿದೆ. ಆ ಸ್ಥಾನವನ್ನ ಪಡ್ಕೋಬೇಕು ಅಂತ ಲೇಡೀಸ್ ಫೈಟ್ ಈಗಾಗಲೇ ಶುರುವಾಗಿದ್ದು ಎಲ್ಲರೂ ತಮ್ಮ ತಮ್ಮ ಕಸರತ್ತು ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಬೆಂಬಲಿಗರು ಪಂಜಿನ ಮೆರವಣಿಗೆ ನಡೆಸಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತೆ ಮಂತ್ರಿಗಿರಿ ನೀಡಬೇಕು ಅಂತ ಒತ್ತಾಯಿಸಲಾಗಿದೆ.